ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಭಾಷೆ ನಮ್ಮ ಬದುಕು ಮತ್ತು ಉಸಿರು ಆಗಬೇಕಾಗಿದೆ ಎಂದು ಹುಕ್ಕೇರಿ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಹಮ್ಮಿಕೊಂಡ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪಟ್ಟಣದ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕಾ ದಂಡಾಧಿಕಾರಿ ಬಲರಾಮ ಕಟ್ಟಿಮನಿ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರರು, ಹುಕ್ಕೇರಿ ತಾಲೂಕಾ ಆಡಳಿತ ವತಿಯಿಂದ ಹುಕ್ಕೇರಿ ನಗರದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಎಂದರು. ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಗಳು ಆಗಮಿಸಿದ್ದಾರೆ. ಶ್ರೀಗಳಿಗೂ ಸಹ ನಾವು ಸ್ವಾಗತ ವಹಿಸ್ತಾ ಇದ್ದೀವಿ. ಹಾಗೆ ಎಲ್ಲ ಪತ್ರಕರ್ತರು ಹಾಗೂ ಶಾಲಾ ವಿದ್ಯಾರ್ಥಿಗಳು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಬಂದಿದ್ದಾರೆ. ಅದಕ್ಕೆ ಇವತ್ತು ಅದ್ಧೂರಿಯಾಗಿ ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಂತರ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಚಂದ್ರಶೇಖರ ಮಹಾಸ್ವಾಮಿಗಳು ಮತ್ತು ಗ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿವಿಧ ಶಾಲಾ ರೂಪಕಗಳ ಮೆರವಣಿಗೆಗೆ ಚಾಲನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಂದ್ರಶೇಖರ ಮಹಾಸ್ವಾಮಿಗಳು, ಇಂದು ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವವನ್ನು ದೇಶ ವಿದೇಶದಲ್ಲಿ ಕನ್ನಡಿಗರು ಆಚರಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಜ್ಯೋತ್ಸವ ಕಾರ್ಯಕ್ರಮ ಮೈಸೂರಿನ ದಸರಾದಷ್ಟೇ ಪ್ರಸಿದ್ಧಿ ಪಡೆದಿದೆ. ನಮ್ಮ ಬದುಕು ಮತ್ತು ಉಸಿರು ಕನ್ನಡವಾದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಶಾಶ್ವತ ಎಂದರು. ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು, ರಾಜ್ಯೋತ್ಸವ ನೋಡ್ಬೇಕಂದ್ರೆ ಬೆಳಗಾವಿಗೆ ಬರಬೇಕು ಅನ್ನೋ ನಿಟ್ಟಿನೊಳಗೆ ನಮ್ಮ ಜನ ಉತ್ಸಾಹದಿಂದ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಗೋವಾ ರಾಜ್ಯದಲ್ಲಿಯೂ ಕರ್ನಾಟಕ ರಾಜ್ಯೋತ್ಸವ ಇದೆ. ನಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಾಯಿ ಭುವನೇಶ್ವರಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕು. ಏನು ಅಂತಂದ್ರೆ, ಕೇವಲ ನವೆಂಬರ್ ತಿಂಗಳು ಬಂತು ಅಂತಂದ್ರೆ ಕನ್ನಡದ ಡಿಮ್ ಅನ್ನ ನಾವು ಬಾರಿಸ್ಕೊಂಡು ಅಷ್ಟೇ ಕೂತ್ಕೊಂಡ್ರೆ ಸಾಲದು. ನಮ್ಮ ಬದುಕು ಕನ್ನಡ ಆಗ್ಬೇಕು, ನಮ್ಮ ಉಸಿರು ಕನ್ನಡ ಆಗ್ಬೇಕು. ಯಾವಾಗ ನಮ್ಮ ಬದುಕು ನಮ್ಮ ಉಸಿರು ಕನ್ನಡ ಆಗ್ತದೋ ಆಗ ನಾವು ಭುವನೇಶ್ವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಆಗ್ತದೆ. ನಾ ಎಲ್ಲರಿಗೂ ಹೇಳೋದು ಒಂದೇ, ನೀವು ಬೇರೆ ಭಾಷೆ ಕಲಿಬೇಡಿ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಕನ್ನಡವನ್ನ ಮರಿಬೇಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಮಾತನಾಡಿ, ನಾಡು ನುಡಿ ಜಲ ರಕ್ಷಣೆಗೆ ಯುವಜನತೆ ಜೊತೆಗೆ ರಾಜಕೀಯ ಮುಖಂಡರು ಮತ್ತು ಸಾಹಿತಿಗಳು ಮುಂದೆ ಬಂದಾಗ ಮಾತ್ರ ನಮ್ಮ ಕನ್ನಡವನ್ನು ಬೆಳೆಸಬಹುದು ಎಂದರು. ನಾಡು ನುಡಿ ಸಂರಕ್ಷಣೆಗಾಗಿ ಯುವ ಜನಾಂಗ ಇವತ್ತ ಕನ್ನಡ ಭಾಷೆಯನ್ನು, ಕನ್ನಡ ನೆಲವನ್ನು, ಕನ್ನಡ ಜಲವನ್ನು ಎತ್ತಿ ಹಿಡಿಯಬೇಕಾಗಿದೆ. 70ನೇ ವರ್ಷ ಇದು ಭಾಳಷ್ಟು ಅಮೂಲ್ಯವಾದ ವರ್ಷ. ಕಾರಣ ಏನೆಂದರೆ, ಈ ನಾಡಿನಲ್ಲಿ ಅನೇಕ ಮಹಾಮಹಿಮರು, ಸಾಹಿತಿಗಳು ಹಾಗೂ ರಾಜಕೀಯ ಧುರೀಣರು ನಾಡಿನ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಯುವ ಜನಾಂಗದ ಮೇಲೆಯೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಂತ ಹೇಳಿ ಅವರಿಗೆ ಕಿವಿ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಂತರ ವಿವಿಧ ಶಾಲಾ ಮಕ್ಕಳ ರೂಪಕಗಳು ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಮಾವೇಶಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ತಾಲೂಕಾ ಆಡಳಿತ ಕೊಡಮಾಡುವ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಆಡಳಿತ ಕ್ಷೇತ್ರದಲ್ಲಿ ಹುಕ್ಕೇರಿ ಉಪ ತಹಶೀಲ್ದಾರ್ NR ಪಾಟೀಲ್, ಸಂಗೀತ ಸೇವೆಯಲ್ಲಿ ಅಮೋಘ್ ದೇಶಪಾಂಡೆ ಮತ್ತು ಸಾಹಿತ್ಯದಲ್ಲಿ ಹಿರಿಯ ಸಾಹಿತಿ ಶಿವಪ್ಪ ಶಿರೂರ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ವಿಠ್ಠಲ್ ಬುನಕಟ್ಟಿ ಇವರಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಇಒ ಮಲ್ಲಾಡದ್ TR, ಗ್ರೇಡ್ 2 ತಹಶೀಲ್ದಾರ್ ಪ್ರಕಾಶ್ ಕಲ್ಲೊಳ್ಳಿ, ಬಿಇಒ ಪ್ರಭಾವತಿ ಪಾಟೀಲ್, ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಅಭಿಯಂತರ ವಿನಾಯಕ್ ಪೂಜೇರಿ, ಲೋಕೋಪಯೋಗಿ ಅಭಿಯಂತರ ಪ್ರವೀಣ್ ಮಾಡ್ಯಾಳ್, ಜಿಲ್ಲಾ ಪಂಚಾಯತ್ ಅಭಿಯಂತರ ಶಶಿಕಾಂತ್ ವಂದಾಳೆ,
ಗುರುಶಾಂತ್ ಪಾವಟೆ, ಸಿಡಿಪಿಒ ಹೊಳೆಪ್ಪ ಎಚ್, ಬಸವರಾಜ್ ನಾಂದೋಡ್ಕರ್, ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಿಗಿ, ಗ್ಯಾರಂಟಿ ಅಧ್ಯಕ್ಷ ಶಾನೂಲ್ ತಹಶೀಲ್ದಾರ್, ಸಂತೋಷ್ ದೇಶಪಾಂಡೆ, ಸುಭಾಷ್ ನಾಯಿಕ್ ಹಾಗೂ ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.